ನಮಸ್ಕಾರ ಸ್ನೇಹಿತರೆ, ನಾನು ರಮಣ ಸರ್. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಆಹಾರವಿಲ್ಲದೆ 4-5 ದಿನದ ನಂತರ ಬದುಕಿ ಬಂದವರ ಬಗ್ಗೆ ನೀವು ಕೇಳಿದ್ದೀರಿ. ಕಟ್ಟಡಗಳ ಕುಸಿತದಂತಹ ದುರ್ಘಟನೆಯಲ್ಲಿ 5-6 ದಿನಗಳ ನಂತರ ಬದುಕಿ ಬಂದವರ ಬಗ್ಗೆಯೂ ನೀವು ಪತ್ರಿಕೆಯಲ್ಲಿ ಓದಿದ್ದೀರಿ. ಆದರೆ ಇಲ್ಲಿ ಒಂದೆರಡಲ್ಲ, ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, ಬರೋಬ್ಬರಿ 72 ದಿನಗಳ ನಂತರ ಬದುಕಿ ಬಂದವರ ಕತೆ ಕೇಳಿದರೆ ಹೃದಯ ಚುರ್ರೆನ್ನುತ್ತದೆ. ಹೌದು, ತಮ್ಮ ಕುಟುಂಬದ ಶವಗಳ ಮಾಂಸವನ್ನೇ ತಿಂದು 72 ದಿನಗಳ ನಂತರ ಬದುಕಿ ಬಂದವರ ಕರುಣಾಜನಕ ಸತ್ಯ ಘಟನೆಯ ಕತೆ ಇಲ್ಲಿದೆ. 1972 ಅಕ್ಟೋಬರ್ 13ರಂದು ರಗ್ಬಿ ತಂಡದ ಆಟಗಾರರು, ಅವರ ಅಧಿಕಾರಿಗಳು ಹಾಗೂ ಅವರ ಕುಟುಂಬಸ್ಥರೊಂದಿಗೆ ವಿಮಾನ ಉರುಗ್ವೆಯಿಂದ ಚೀಲಿ ದೇಶಕ್ಕೆ ಹೊರಟಿತ್ತು. ಅಂದು ವಿಮಾನದಲ್ಲಿ ಒಟ್ಟು 45 ಜನ ಪ್ರಯಾಣಿಸುತ್ತಿದ್ದರು. ವಿಮಾನ ಟೇಕ್ ಆಫ್ ಆದ ನಂತರ ಪ್ರಯಾಣಿಕರೆಲ್ಲರೂ ಮೋಜು ಮಸ್ತಿ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು. ಒಬ್ಬರಿಗೊಬ್ಬರು ಕೀಟಲೆ ಮಾಡುತ್ತಾ ಖುಷಿಯಾಗಿದ್ದರು. ಆದರೆ ಕೆಲವೇ ಗಂಟೆಗಳ ನಂತರ ಜವರಾಯ ಅವರನ್ನು ಮೃತ್ಯುಕೂಪಕ್ಕೆ ತಳ್ಳುತ್ತದೆ ಎಂಬ ಕಲ್ಪನೆ ಅವರು ಕನಸು ಮನಸ್ಸಿನಲ್ಲಿಯೂ ಕಂಡಿರಲಿಲ್ಲ. ಮಸ್ತ್ ಮಜಾ ಮಾಡುತ್ತಾ ಸಾಗುತ್ತಿರುವ ಈ ಪ್ರಯಾಣಿಕರಿಗೆ ಸಂತಸವನ್ನೇ ಕಸಿದುಕೊಳ್ಳುವ ಪ್ರಸಂಗ ಬಂದೇ ಬಿಡ್ತು. ನಿಧಾನಗತಿಯಲ್ಲಿ ವಾತಾವರಣ ಹದಗೆಡಲು ಆರಂಭಿಸಿತು. ಪೈಲಟ್ಗಳಿಗೆ ಮೋಡಗಳ ಮಧ್ಯೆ ವಿಮಾನ ಚಲಾಯಿಸಲು ಆಗುತ್ತಿರಲಿಲ್ಲ. ದಿಕ್ಕು ತೋಚದಂತಾಗಿ ವಿಮಾನ ನಡೆಸತೊಡಗಿದರು. ಸ್ವಲ್ಪ ಸಮಯದ ನಂತರ ಕಿಟಕಿ ಕಡೆ ನೋಡುತ್ತಾರೆ. ಹೊರಗಡೆ ಏನೂ ಕಾಣುವುದಿಲ್ಲ. ಆಗ ಭಯಗ್ರಸ್ತರಾಗುತ್ತಾರೆ. ಇನ್ನೇನು ಕಿಟಕಿ ತೆರೆದು ನೋಡುವಷ್ಟರಲ್ಲೇ ಪೈಲಟ್ಗೆ ಹಿಮಪರ್ವತಗಳು ಕಾಣಿಸದೆ 14,000 ಅಡಿ ಎತ್ತರದಲ್ಲಿ ಹಾರುತ್ತಿದ್ದ ವಿಮಾನ ನೇರವಾಗಿ ಆ್ಯಂಡೀಸ್ ಪರ್ವತಕ್ಕೆ ಡಿಕ್ಕಿ ಹೊಡೆದಿತ್ತು. ಡಿಕ್ಕಿಯ ರಭಸಕ್ಕೆ ವಿಮಾನದ ಎಡಭಾಗ ಮುರಿದು ಹೋಗುತ್ತದೆ. ಆಗ ಪ್ರಯಾಣಿಕರ ಕಿರುಚಾಟ ಹೆಚ್ಚಾಗುತ್ತದೆ. ಈಗ ನಾವು ಯಾರೂ ಬದುಕುವುದಿಲ್ಲ ಎಂಬ ಭಯ ಕಾಡುತ್ತಿರುತ್ತದೆ. ಅಷ್ಟರಲ್ಲೇ 350 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದ್ದ ವಿಮಾನ ಮತ್ತೆ ಹಿಮಪರ್ವತಕ್ಕೆ ಡಿಕ್ಕಿ ಹೊಡೆದು ನೆಲಕ್ಕಪ್ಪಳಿಸುತ್ತದೆ. ಆಗ ಇಬ್ಬರು ಪೈಲಟ್ಗಳೊಂದಿಗೆ 45 ಜನ ಪ್ರಯಾಣಿಕರಲ್ಲಿ 10 ಜನರು ಸ್ಥಳದಲ್ಲಿಯೇ ಸಾವನ್ನಪ್ಪುತ್ತಾರೆ. ಕೆಲವರಿಗೆ ಗಂಭೀರ ಗಾಯಗಳಾಗಿದ್ದವು. ತಮ್ಮ ನೋವು ಒಂದೆಡೆಯಾದರೆ ತಮ್ಮ ಸ್ನೇಹಿತರನ್ನು, ಕುಟುಂಬಸ್ಥರನ್ನು ತಮ್ಮ ಕಣ್ಣೆದುರೇ ಕಳೆದುಕೊಂಡವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ತಮ್ಮ ಎದುರೇ ಪಾಲಕರನ್ನು ಕಳೆದುಕೊಂಡು ಮಕ್ಕಳು ಎದೆಬಡಿದುಕೊಂಡು ಅಳುತ್ತಿದ್ದರು. ಯಾರಾದರೂ ಕಾಪಾಡಿ ನಮ್ಮನ್ನು ರಕ್ಷಿಸಿ ಎಂದು ಗೋಗರೆದು ಅಳುತ್ತಿದ್ದರೂ ಅಲ್ಲಿ ಕೇಳುವವರು ಯಾರೂ ಇರಲಿಲ್ಲ. ಏಕೆಂದರೆ ಅಲ್ಲಿ ಸುತ್ತಲೂ ಹಿಮಪರ್ವತಗಳೇ ಇದ್ದವು. ಒಬ್ಬರ ಕೈ ಮುರಿದರೆ ಮತ್ತೊಬ್ಬರ ಕಾಲು ಮುರಿದಿತ್ತು. ಕೆಲವರು ಗಂಭೀರ ಗಾಯಗೊಂಡು ಮೇಲೇಳದ ಪರಿಸ್ಥಿತಿಯಲ್ಲಿರುತ್ತಾರೆ. ಆ್ಯಂಡೀಸ್ ಪರ್ವತಕ್ಕೆ ವಿಮಾನ ಅಪ್ಪಳಿಸಿದ ಮಾಹಿತಿ ಸಿಕ್ಕ ತಕ್ಷಣ ಉರುಗ್ವೆ ದೇಶ ಅವರ ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗುತ್ತದೆ. ದುರಾದೃಷ್ಟ ನೋಡಿ ಹೇಗಿದೆ. ವಿಮಾನ ಅಪಘಾತವಾಗಿದ್ದು ಹಿಮಪರ್ವತದಲ್ಲಿ. ವಿಮಾನ ಬಣ್ಣವೂ ಬಿಳಿ ಹಾಗೂ ಹಿಮದ ಬಣ್ಣವೂ ಬಿಳಿ. ಇವರ ಹಣೆಬರ ನೋಡಿ ಹೇಗಿದೆ. ಅವರ ಮೇಲೆ ರಕ್ಷಣಾ ಕಾರ್ಯಾಚರಣೆ ವಿಮಾನಗಳು ಹಾರಾಡುತ್ತಿವೆ. ಆದರೆ ಅವರಿಗೆ ಮಂಜಿನಲ್ಲಿ ಕಾಣಿಸುವುದೇ ಇಲ್ಲ. ಹಿಮಭರಿತ ಪರ್ವತಗಳಲ್ಲಿ ಅಪಘಾತಕ್ಕೀಡಾದ ವಿಮಾನವನ್ನು ಕಂಡುಹಿಡಿಯುವುದು ತುಂಬ ಕಷ್ಟಕರವಾಗಿತ್ತು. 11 ದಿನಗಳ ಕಾಲ ರಕ್ಷಣಾ ಕಾರ್ಯಾಚರಣೆ ಮುಂದುವರಿಸುತ್ತದೆ. ಯಾವುದೇ ಸುಳಿವು ಸಿಗದ ಕಾರಣ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಎಲ್ಲ ಪ್ರಯಾಣಿಕರು ಸಾವನ್ನಪ್ಪಿರಬಹುದು ಎಂದು ಕಾರ್ಯಾಚರಣೆ ಹಿಂಪಡೆಯುತ್ತದೆ. ಇಲ್ಲಿಂದ 72 ದಿನಗಳ ಕಾಲ ಈ ಹಿಮಭರಿತ ಬೆಟ್ಟಗಳಲ್ಲಿ ಆಹಾರವಿಲ್ಲದೆ ಬದುಕಿ ಬಂದವರ ರೋಚಕ ಕತೆ ಆರಂಭವಾಗುತ್ತದೆ. ಹೌದು, ನೀವು ಕೇಳಿದ್ದು ನಿಜ. ಬರೋಬ್ಬರಿ 72 ದಿನಗಳ ನಂತರ ಸುತ್ತಲೂ ಹಿಮಪರ್ವತ. ತಿನ್ನಲು ಏನೇನೂ ಇಲ್ಲ. ಸುತ್ತಲೂ ಹಿಮಪರ್ವತವಿದ್ದರೂ ಕುಡಿಯಲು ಹನಿ ನೀರಿಲ್ಲ. ತಿನ್ನಲು ಒಂದು ತುತ್ತು ಆಹಾರವಿಲ್ಲ. -30 ಡಿಗ್ರಿ ಅಂದರೆ 30 ಡಿಗ್ರಿ ಚಳಿಯಲ್ಲಿ 72 ದಿನಗಳವರೆಗೆ ಅವರು ಬದುಕಿದ್ದು ಹೇಗೆ ಎಂಬುದರ ಬಗ್ಗೆ ಇಲ್ಲಿ ಕೇಳಿ. ಗಂಭೀರ ಗಾಯಗಳಾಗಿರುವ ಪ್ರಯಾಣಿಕರೆಲ್ಲರಿಗೂ ಬದುಕುವುದು ಹೇಗೆ ಎಂಬ ಚಿಂತೆ ಕಾಡುತ್ತಿರುತ್ತದೆ. ಪ್ರಯಾಣಿಸುತ್ತಿದ್ದಾಗ ತಮ್ಮೊಂದಿಗೆ ತಂದಿದ್ದ ಬಿಸ್ಕತ್, ಚಾಕ್ಲೇಟ್, ವೈನ್, ಡ್ರೈ ಫ್ರೂಟ್ಗಳನ್ನು 5-6 ದಿನಗಳವರೆಗೆ ತಿನ್ನುತ್ತಾರೆ. ನಂತರ ಕಷ್ಟಗಳು ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗುತ್ತವೆ. ಆರಂಭದಲ್ಲಿ ಅವರು ಲಭ್ಯವಿರುವ ಆಹಾರವನ್ನು ಸಣ್ಣ ಭಾಗಗಳಾಗಿ ವಿಂಗಡಿಸಿ ಬದುಕಿದರು. ನೀವು ನಂಬುತ್ತಿರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇದು ಸತ್ಯ. ಇದು ಕಟು ಸತ್ಯ. ಒಂದು ಚಾಕ್ಲೇಟನ್ನು 3 ಭಾಗ ಮಾಡಿ ಅದನ್ನೇ 3 ದಿನ ಒಂದೊಂದು ತುಂಡು ತಿಂದು ಜೀವ ಸಹಿತ ಉಳಿಸಿಕೊಂಡಿರುತ್ತಾರೆ. ಸುತ್ತಲೂ ಹಿಮಪರ್ವತ. ಎತ್ತ ನೋಡಿದರತ್ತ ಹಿಮವೇ ಹಿಮ. ಎಲ್ಲಿಗೆ ಹೋಗಬೇಕೆಂಬುದೇ ಗೊತ್ತಾಗುತ್ತಿರಲಿಲ್ಲ. ಹಿಮಪರ್ವತವೇ ಇದ್ದರೂ ಕುಡಿಯಲು ಹನಿ ನೀರಿಲ್ಲ. ತುಂಡು ತುಂಡಾಗಿ ಬಿದ್ದ ವಿಮಾನವೇ ಅವರಿಗೆ ಆಶ್ರಯವಾಗಿತ್ತು. ಅಲ್ಲೇ ಅವರ ಕುಟುಂಬದ ಶವಗಳು ಬಿದ್ದಿದ್ದವು. ಇಂತಹ ಸಂದರ್ಭದಲ್ಲೇ ದುರ್ದೈವವಶಾತ್ ಮತ್ತೊಂದು ದುರ್ಘಟನೆ ಸಂಭವಿಸುತ್ತದೆ. ರಾತ್ರಿ ಎಲ್ಲರೂ ಒಂದೆಡೆ ಮಲಗಿರುತ್ತಾರೆ. ಅದೇ ಸಂದರ್ಭದಲ್ಲಿ ಆಶ್ರಯ ಪಡೆದಿದ್ದ ವಿಮಾನದ ಮೇಲೆ ಹಿಮ ಕುಸಿತ ಉಂಟಾಗುತ್ತದೆ.
ಕ್ಷಣಕಾಲದಲ್ಲೇ ತಮ್ಮ ಮೇಲೆ ಹಿಮದ ತುಂಡುಗಳು ಬಿದ್ದಿರುತ್ತವೆ. ಮೇಲೆ ಬರಲು ದಾರಿ ಇಲ್ಲ, ಇನ್ನೇನು ನಮ್ಮ ಜೀವನವೇ ಮುಗಿತು ಎಂದುಕೊಳ್ಳುತ್ತಾರೆ. ಅದರಲ್ಲಿ ಕೆಲವರು ಧೈರ್ಯ ಮಾಡಿ ವಿಮಾನದ ತುಂಡುಗಳಿಂದ ಹಿಮಸರಿಸಿ ಹೊರಗಡೆ ಬರುತ್ತಾರೆ. ಅಷ್ಟರಲ್ಲೇ ಗಂಭೀರ ಗಾಯಗೊಂಡಿದ್ದ ಒಬ್ಬ ಯುವತಿ ಹಾಗೂ ಮಹಿಳೆ ಸಾವನ್ನಪ್ಪುತ್ತಾಳೆ. ತನ್ನ ಕಣ್ಣೆದುರೇ ತನ್ನ ತಂಗಿ ಹಾಗೂ ತಾಯಿಯನ್ನು ಕಳೆದುಕೊಂಡ ಯುವಕನ ಆಕ್ರಂದನ ಮುಗಿಲು ಮುಟ್ಟಿತ್ತು. ಓ ಭಗವಂತ, ನಾವೇನು ಮಾಡಿದ್ದೆವು, ನಮಗೇಕೆ ಇಂತಹ ದುರ್ಗತಿ ಬಂದಿದೆ ಎಂದು ಗೋಗರೆದೊಳುತ್ತಿರುತ್ತಾನೆ. ಅದರಲ್ಲಿ ಒಬ್ಬರು ಅವರಿಗೆ ಧೈರ್ಯ ನೀಡಿ, ಈಗ ನಾವು ಬದುಕಲು ದಾರಿ ಹುಡುಕಬೇಕಿದೆ ಎಂದು ಧೈರ್ಯ ತುಂಬುತ್ತಾನೆ. ಆಗ ಕೆಲವರು ವಿಮಾನದಲ್ಲಿರುವ ಸೀಟುಗಳನ್ನು ಬ್ಲಾಂಕೆಟ್ಗಳಾಗಿ ಬಳಸುತ್ತಾರೆ. ಚಳಿಯಿಂದ ರಕ್ಷಿಸಲು ಸತ್ತವರ ಬಟ್ಟೆಗಳನ್ನೇ ಧರಿಸುತ್ತಾರೆ. ಎಲೆಗಳನ್ನಾದರೂ ತಿಂದು ಬದುಕಬೇಕೆಂದರೆ ಸುತ್ತಮುತ್ತ ಎಲ್ಲೂ ಗಿಡಮರಗಳಿಲ್ಲ. ವಿಮಾನದ ಸೀಟ್ನ ಸ್ಪಂಜ್ ತಿಂದಾಗ ವಾಂತಿ ಉಂಟಾಗುತ್ತದೆ. ಅವರ ಬಳಿ ತಿನ್ನಲು ಏನೇನೂ ಇರುವುದಿಲ್ಲ. ಹಸಿವಿನಿಂದ ಬಳಲಿ ಬೆಂಡಾಗಿರುತ್ತಾರೆ. ಆಗ ಒಬ್ಬರಿಗೆ ಸತ್ತವರ ಮಾಂಸ ತಿನ್ನಬೇಕೆಂಬ ಆಲೋಚನೆ ಬರುತ್ತದೆ. ಇದಕ್ಕೆ ನಮ್ಮ ಕುಟುಂಬದವರ ಮಾಂಸ ನಾವು ತಿನ್ನುವುದು ಹೇಗೆ, ಇದು ಸರಿಯಿಲ್ಲವೆಂದು ಹೇಳುತ್ತಾರೆ. ಇದಕ್ಕೆ ಅವರು ಬೇರೆ ದಾರಿ ಇಲ್ಲ, ಬದುಕಬೇಕಾದರೆ ಇದೊಂದೇ ಮಾರ್ಗವೆಂದು ಹೇಳಿದಾಗ, ಮೊದಲು ನೀನೇ ಮಾಂಸ ತಿಂದು ತೋರಿಸು ಎಂದಾಗ ರಾಬರ್ಟ್ ಕೆನೆಸರ್ ಅವರು ಸತ್ತವರ ಮಾಂಸ ತಿನ್ನುತ್ತಾನೆ. ಹೌದು, ಈ ಕುರಿತು ಅವರೇ ಬದುಕಿ ಬಂದ ನಂತರ ಅಪಘಾತದಲ್ಲಾದ ಸಂಗತಿಗಳನ್ನು ಎಳೆಯಾಗಿ ಹಂಚಿಕೊಂಡಿರುತ್ತಾರೆ. ಸಣ್ಣ ಪುಟ್ಟ ಗಾಯಗಳಾಗಿದ್ದವರಲ್ಲಿ ಕೆಲವರು ಯುವಕರಾಗಿದ್ದರು ಮತ್ತು ದಷ್ಟಪುಷ್ಟರಾಗಿದ್ದರು. ಆ ಮೂವರನ್ನು ಇಲ್ಲಿಂದ ಹೋಗುವ ಮಾರ್ಗ ಹುಡುಕಿ ಬರಬೇಕೆಂದು ಸಲಹೆ ನೀಡುತ್ತಾರೆ. ಇದಕ್ಕೆ ಒಪ್ಪಿದ ಅವರು ಸತ್ತವರ ಮಾಂಸವನ್ನೇ ಆಹಾರ ಪದಾರ್ಥವಾಗಿ ಬಳಸಲು ತಯಾರಾಗುತ್ತಾರೆ. ದಾರಿ ಹುಡುಕಲು ಅಲ್ಲಿಂದ ಪಶ್ಚಿಮ ದಿಕ್ಕಿಗೆ ತೆರಳುತ್ತಾರೆ. 4-5 ದಿನಗಳ ಪ್ರಯಾಣದ ನಂತರ ಅವರಿಗೆ ಬಂದ ದಾರಿ ತಪ್ಪಾಯಿತೆಂದು ತಿಳಿಯುತ್ತದೆ. ಆಹಾರದ ಕೊರತೆಯೂ ಉಂಟಾಗುತ್ತದೆ. ಆಗ ಅವರಲ್ಲಿ ಒಬ್ಬರು ಹಿಂದಿರುಗಬೇಕೆಂದು ನಿರ್ಧರಿಸುತ್ತಾರೆ. ಉಳಿದ ಆಹಾರವನ್ನು ಇಬ್ಬರಿಗಾಗಿ ಬಿಟ್ಟು ಒಬ್ಬರು ವಾಪಸ್ಸು ಬರುತ್ತಾರೆ. ಆಗ ಅವರು ಚಿಲಿ ದೇಶದ ಕಡೆ ಹೋಗುತ್ತಾರೆ. ಅಲ್ಲಿ ಪರಾಡೋ ಕನ್ನೆಸಾ ಎಂಬ ಕಣಿವೆಗೆ ತಲುಪುತ್ತಾರೆ. ಅಲ್ಲಿ ನದಿ ಹರಿಯುತ್ತಿರುತ್ತದೆ. ಆಗ ಅವರ ಸಂತೋಷಕ್ಕೆ ಪರಿವೇ ಇರಲಿಲ್ಲ. ಈಗ ನಾವು ಬದುಕುತ್ತೇವೆ, ಇಲ್ಲಿ ನಮಗೆ ಕಾಪಾಡಲು ಯಾರಾದರೂ ಬರುತ್ತಾರೆ ಎಂದು ಕುಣಿದು ಕುಪ್ಪಳಿಸುತ್ತಾರೆ. 9 ದಿನಗಳ ಕಾಲ ಮುಂದೆ ಸಾಗಿ ನದಿ ದಂಡೆಗೆ ಹೋಗುತ್ತಾರೆ. ಅಲ್ಲಿ ಆಕಳು ಮೇಯುತ್ತಿರುವುದನ್ನು ನೋಡುತ್ತಾರೆ. ಆಗ ಅವರಿಗೆ ಮತ್ತೆ ಖುಷಿ ಇಮ್ಮಡಿಯಾಗುತ್ತದೆ. ನಮ್ಮನ್ನು ಯಾರಾದರೂ ಕಾಪಾಡುತ್ತಾರೆ ಎಂಬ ಧೈರ್ಯ ಬಂದೇ ಬಿಡುತ್ತದೆ. ಆ ಸಮಯದಲ್ಲಿ ನದಿ ದಂಡೆಯ ಆಚೆ ಒಬ್ಬರು ಕುದುರೆ ಮೇಲೆ ಹತ್ತಿ ಹೋಗುತ್ತಿರುತ್ತಾನೆ. ಅವರಿಗೆ ಕೂಗಿ ಕರೆಯುತ್ತಾರೆ, ಆದರೆ ಕೇಳಿಸುವುದಿಲ್ಲ. ನದಿ ಹರಿಯುವ ನೀರಿನಿಂದಾಗಿ ಶಬ್ದ ಕೇಳಿಸುವುದಿಲ್ಲ. ನಂತರ ಕೈ ಸನ್ನೆ ಮಾಡುತ್ತಾನೆ. ಅವರು ನಾಳೆ ಬರುತ್ತೀರೆಂದು ಹೇಳಿ ಹೊರಡುತ್ತಾರೆ. 2ನೇ ದಿನ ಅವರು ಪೇಪರ್ ಪೆನ್ ಒಂದು ದಾರದಿಂದ ಬಟ್ಟೆಯಲ್ಲಿ ಕಟ್ಟಿ ನದಿ ಈಚೆಗೆ ಎಸೆಯುತ್ತಾರೆ. ಅವರು ನಡೆದ ಘಟನೆ ಹಾಗೂ ಬದುಕಿ ಉಳಿದವರ ದುಸ್ಥಿತಿಯನ್ನು ಬರೆದು ನದಿ ದಂಡೆ ಆಚೆಗೆ ಬಂದವನ ಕಡೆ ಎಸೆಯುತ್ತಾರೆ. 2 ತಿಂಗಳ ಹಿಂದೆ ವಿಮಾನ ಅಪಘಾತದ ಕುರಿತು ಅವರು ಕೇಳಿದ್ದರು. ಅಪಘಾತಕ್ಕೀಡಾದವರು ಇನ್ನೂ ಜೀವಂತವಾಗಿದ್ದಾರಾ ಎಂದು ಆಶ್ಚರ್ಯಚಕಿತರಾಗುತ್ತಾರೆ. ನಂತರ ನಗರಕ್ಕೆ ಹೋಗಿ ಸುದ್ದಿ ತಲುಪಿಸುತ್ತಾರೆ. ಆರಂಭದಲ್ಲಿ ಇದು ನಂಬಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಆದರೂ ಇದೊಂದು ಪವಾಡವೇ ಇರಬಹುದೆಂದು ನಂಬಿ ಆರ್ಮಿ ಕಮಾಂಡರ್ ಬದುಕುಳಿದ 16 ಜನರ ರಕ್ಷಣೆಗೆ ಮುಂದಾಗುತ್ತಾರೆ. ವಿಮಾನ ಅಪಘಾತವಾದ ಸ್ಥಳಕ್ಕೆ ತಲುಪಿ ಅವರ ರಕ್ಷಣೆ ಮಾಡುತ್ತಾರೆ. ನಂತರ ಈ ಸುದ್ದಿ ವಿಶ್ವದಾದ್ಯಂತ ಹರಡುತ್ತದೆ. ಜೀವನದಲ್ಲಿ ಎಲ್ಲಾ ಮುಗಿದ ಹೋಯಿತು ಎಂದು ನಿರಾಶರಾಗಬಾರದು. ಒಂದು ವೇಳೆ ಪ್ರಯಾಣಿಕರು ನಾವು ಬದುಕುವುದಿಲ್ಲ ಎಂದು ಭಾವಿಸಿದ್ದರೆ ಅವರು ಅಂದೇ ಪ್ರಾಣ ಕಳೆದುಕೊಳ್ಳುತ್ತಿದ್ದರು. ನಾವು ಹೇಗಾದರೂ ಮಾಡಿ ಬದುಕಬೇಕೆಂದು ನಿರ್ಧರಿಸಿದಾಗಲೇ ಅವರಿಗೆ ಬದುಕುವ ದಾರಿ ಗೊತ್ತಾಯಿತು. ಕೊನೆಗೆ 72 ದಿನಗಳ ನಂತರ ಅವರು ತಮ್ಮ ಪ್ರಾಣ ಉಳಿಸಿಕೊಂಡರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.